ರಾಮಾಪುರದಲ್ಲಿ ರಾಜಣ್ಣ ಮತ್ತು ಫ್ಯಾಮಿಲಿ ವಾಸ ಇರ್ತಾರೆ, ಇಬ್ಬರು ಗಂಡ್ಮಕ್ಳ ಜೊತೆ. ಅವಳು ಅನಿತಾ ದೇವ್ರ ಭಕ್ತೆ, ಪೂಜೆ ಮಾಡದೆ ಯಾವ ಕೆಲಸನೂ ಮಾಡಲ್ಲ. ಮತ್ತು ಮಂಗಳವಾರ ಶುಕ್ರವಾರ ಯಾವುದೇ ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಅವಳ ನಂಬಿಕೆ. ಒಂದು ದೋಸೆ ಸ್ಟಾಲ್ ನಡೆಸ್ತಿರುತ್ತೆ. ಆದಿರ್ತಾನೆ. ಅವಳು ಬಿಡಲಿ ಅಂತ ಪಂಡಿತರು ಹಾಗೆ ಯಾರು ಏನೇ ಹೇಳಿದ್ರು ಪೂಜೆ ಮತ್ತು ವ್ರತ ಎಲ್ಲ ಮಾಡ್ತಿರ್ತಾಳೆ. ಒಂದಿನ ರಾಜಣ್ಣ ಫ್ಯಾಮಿಲಿ ಫ್ರೆಂಡ್ ಬರ್ತಾನೆ. ಏನೋ ಅರ್ಜೆಂಟ್ ದುಡ್ಡು ಬೇಕು ಅಂತ ಕೇಳ್ತಾನೆ. ಆದರೆ ರಾಜಣ್ಣ ಕೊಡಲ್ಲ. ಅವನು ಹೊರಟೋಗ್ತಾನೆ. ಅನಿತಾ ಎಲ್ಲನೂ ನೋಡ್ತಿರ್ತಾಳೆ. ಇದಾಗಿ 2 ದಿನಕ್ಕೆ ಸ್ಟಾಲ್ ಹತ್ರ ಹೋಗ್ತೀನಿ ಅಂತ ರಾಜಣ್ಣ ಹೋಗ್ತಾನೆ. ಮನೆಗೆ ಒಂದು ಕಾಲ್ ಬರುತ್ತೆ. ಅದು ರಾಜಣ್ಣ ಸತ್ತಿರೋ ಸುದ್ದಿ. ಇವಳು ಶಾಕ್ ಆಗ್ತಾಳೆ. ಮತ್ತು ಅನ್ಕೋತಾಳೆ, ಅವತ್ತು ಬಂದಿದ್ದ ಫ್ಯಾಮಿಲಿ ಫ್ರೆಂಡ್ ದುಡ್ಡು ಕೊಡಲಿಲ್ಲ ಅಂತ ಮಾಟ ಮಂತ್ರ ಮಾಡಿಸಿದ್ದಾನೆ ಅಂತ ಅಂದ್ಕೊತಾಳೆ. ಹೀಗೆ ಅವಳೇ ಸ್ಟಾಲ್ ನಡೆಸ್ತಿರ್ತಾಳೆ ತನ್ನ ಮಕ್ಕಳ ಜೊತೆ. ಒಬ್ಬ ಮಗ ಅನಿತನ ಮಾತು ಏನೂ ಕೇಳ್ತಿರಲ್ಲ. ಅವಳು ಹೇಳೋ ಆಚಾರ ವಿಚಾರ, ದೇವರು ಇದ್ರ ಮೇಲೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ. ಇದೇ ವಿಷಯಕ್ಕೆ ಮನೇಲಿ ಡೈಲಿ ಜಗಳ. ಹೀಗೆ ಕಳೀತಾ ಒಂದಿನ ಸಂಜೆ ಆ ಮಗ ಮನೆ ಬಿಟ್ಟು ಹೊರಟೋಗ್ತಾನೆ. ಆದರೆ ಅವನು ಯಾಕೆ ಹೋಗ್ತಾನೆ? ಇವಳು ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಪಕ್ಕದ ಊರಲ್ಲಿ ಎಲ್ಲ ಕಡೆ ಹುಡುಕ್ತಾಳೆ, ಆದರೆ ಸಿಗಲ್ಲ. ಯಾರೋ ಹೇಳ್ತಾರೆ ಅವನೇ ಮಾಟ ಮಂತ್ರ ಮಾಡಿಸಿರ್ಬೇಕು ಅಂತ, ಫ್ಯಾಮಿಲಿ ಫ್ರೆಂಡು. ಅದಕ್ಕೆ ಅವಳು ಇದನ್ನೆಲ್ಲ ಪೂಜೆ ಮಾಡ್ತಾರೆ, ಅಲ್ಲಿಗೆ ಹೋಗಿ ಅವ್ರು ಹೇಳಿದ್ದೆಲ್ಲ ಪೂಜೆ ಮಾಡ್ತಾಳೆ. ಆದರೆ ಅವಳಿಗೆ ಮಗ ಸಿಗಲ್ಲ. ಒಂದಿನ ಫ್ರೈಡೇ ಅವಳು ಕೂತಿರ್ತಾಳೆ. ಆವಾಗ ತನ್ನ ಮಗ ಸಿಕ್ಕಿಲ್ಲ ಅನ್ನೋ ಆಲೋಚನೆಯಲ್ಲಿ ಎದ್ದೇಳ್ತಾಳೆ. ಆವಾಗ ತಲೆ ತಿರುಗುತ್ತೆ, ಬಿದ್ದೋಗ್ಬಿಡ್ತಾಳೆ. ಏನೋ ಹೆಲ್ತ್ ಇಶ್ಯೂ ಇರ್ಬೋದು ಅಂತ ಸುಮ್ಮನಾಗ್ತಾಳೆ. ನಾಳೆ ಹೋಗೋಣ, ಇವತ್ತು ಬೇಡ ಅಂತ. ಶುಕ್ರವಾರ ಅಲ್ವಾ, ಅದಕ್ಕೆ ಸುಮ್ಮನಾಗ್ತಾಳೆ. ಆದರೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅನಿತಾ ಸಾಯ್ತಾಳ. ಈ ವಿಡಿಯೋನ ಕೊನೆ ತನಕ ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಮನಸ್ಸು ಅನಿತಾ ಮನಸ್ಸಿನ ಜೊತೆ. ಈ ದೇವ್ರಂದರೆ ಯಾರು? ನಾವು ಯಾಕೆ ನಂಬ್ತೀವಿ? ಹೇಗಿದ್ದಾನೆ? ಅವನಿಗೆ ರೂಪ ಇದೆಯಾ ಅಂತ ಕುತೂಹಲ ಕಣ್ರಿ. ನೀವು ನಿಮ್ಮ ಜೀವನದಲ್ಲಿ ದೇವ್ರನ್ನ ಹೇಗೆ ನೋಡಿದ್ದೀರಾ? ಅವನಿಗೆ ರೂಪ ಇದೆಯಾ? ಯಾವ ಥರ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು ಮಗು ತಾಯಿ ಗರ್ಭದಿಂದ ಬಂದಾಗ ಅದಕ್ಕೆ 0 ಮೈಂಡ್ ಆಗಿರುತ್ತೆ. ಹಸ್ದಾಗ ಅಳುತ್ತೆ, ತನ್ನ ತಾಯಿನೇ ಅದಕ್ಕೆ ಪ್ರಪಂಚ. ಮಗು ಕೆಲವು ತಿಂಗಳಾದಮೇಲೆ ಅದಕ್ಕೆ ಐಸೈಟ್ ಬರುತ್ತೆ, ನೋಡುತ್ತೆ ಎಲ್ಲನೂ, ಮತ್ತು ಅದು ಸೆನ್ಸ್ ಮಾಡ್ತಿರುತ್ತೆ ಎಲ್ಲ ಆಬ್ಜೆಕ್ಟ್ನು. ಅದ್ರ ಮುಂದೆ ನೀವೊಂದು ಟಾಯ್ಸ್ ಇಡಿ, ಅದಕ್ಕೆ ಕ್ಯೂರಿಯಾಸಿಟಿ, ಏನದು ತಗೋಬೇಕು, ಅದನ್ನು ಮುಟ್ಟಬೇಕು ಅಂತ ಟ್ರೈ ಮಾಡುತ್ತಾ ಅದು ಅಂಬೆಗಾಲಿಡುತ್ತೆ. ನಾನು ಎಲ್ಲರ ಥರ ನಡಿಬೇಕು ಅಂತ ಅದಕ್ಕೆ ಆಸೆ. ಆ ಟೈಮಲ್ಲಿ ಬೀಳುತ್ತೆ, ಗಾಯ ಮಾಡ್ಕೊಳ್ಳುತ್ತೆ. ಆದರೆ ಮಗು ಮಾಡೋ ಕೆಲಸ ಏನಿರಲಿ, ನಾವು ಮಾಡದೇ ಇರೋದು ನೆವರ್ ಕ್ವಿಟ್ ಅಲ್ವಾ? 100 ಗಾಯ ಆದರೂ ಕನ್ಸಿಸ್ಟೆಂಟಾಗಿ ಟ್ರೈ ಮಾಡುತ್ತೆ. ಕೆಲವೊಮ್ಮೆ ತಾನು ಮಲಗಿರೋ ಬೆಡ್ ಮೇಲಿಂದನೂ ಬೀಳುತ್ತೆ. ಮಗುಗೆ ಅದ್ರ ಮೇಲೆ ಯಾವುದ್ರ ಮೇಲೇನೂ ಚಿಂತೆ ಇಲ್ಲ, ನಾನು ನಡಿಬೇಕು ಅನ್ನೋ ಆಸೆ ಮಾತ್ರ. ಹೀಗೆ ಮಗುಗೆ ಬಿಡಿ, ತಾಯಿ ತಂದೆ ಅಜ್ಜಿ ತಾತ ಅಂತ ಇರ್ತಾರೆ, ನೋಡ್ಕೊತಾರೆ. ಆದರೆ ಒಂದು ಮಂಕಿ ತಾನು ಡೆಲಿವರಿ ಮಾಡುವಾಗ ಮರದ ಮೇಲೆ ಇರುತ್ತೆ. ಆಗ ಡೆಲಿವರಿ ಆದಮೇಲೆ ಅದ್ರ ಬೇಬಿ ಮಂಕಿ ಅದು ತಾಯಿನ ಮತ್ತು ಮರದ ಕೊಂಬೆನ ಇಟ್ಕೊಳ್ಳುತ್ತಂತೆ. ಅದಕ್ಕೆ ಗೊತ್ತಾಗುತ್ತೆ ನಾನು ಮರದ ಮೇಲಿದ್ದೀನಿ, ಬೀಳ್ತೀನಿ ಅಂತ. ಈ ಪ್ರಾಣಿ ಪಕ್ಷಿ ಅಷ್ಟೇ ಯಾಕೆ, ಒಂದು ಮಗುಗೂ ಬೇಡದೇ ಇರೋ ದೇವರು ನಮ್ಗೆ ಯಾಕೆ ಬೇಕು? ನಾವು ದೇವರು ಅನ್ನೋ ಅತಿಯಾದ ನಂಬಿಕೆಯಲ್ಲಿ ಟ್ರ್ಯಾಪ್ ಆಗ್ತಿದ್ದೀವ? ಅದನ್ನು ಇನ್ನೊಬ್ಬರು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅನಿಸುತ್ತಾ? ನೋಡೋಣ ಬನ್ನಿ. ನಾವೊಂದು ಹಾರರ್ ಮೂವಿ ನೋಡ್ತಿರ್ತೀವಿ, ನಮಗೆ ಗೊತ್ತಿರುತ್ತೆ ಇದೆಲ್ಲ ಫೇಕ್, ರೀಲ್ ಅಂತ. ಆದರೆ ಯಾಕೆ ನಾವು ಭಯ ಪಡ್ಕೊತೀವಿ? ಒಂದು ಸೆಂಟಿಮೆಂಟಲ್ ಮೂವಿ ಸೀನ್ ನೋಡ್ತಿರ್ತೀವಿ, ಅದನ್ನು ನೋಡಿದ್ರೆ ಅಳು ಬರುತ್ತೆ. ಇದೆಲ್ಲ ಹೇಗಾಗುತ್ತೆ? ನಾವು ಅದನ್ನು ನಿಜ, ರಿಯಲ್ ಅಂತ ಫೀಲ್ ಆಗ್ತಿರ್ತೀವಿ. ಹಾಗೆ ಅನಿತಾ ಇದೆಲ್ಲ ಮಾಟ ಮಂತ್ರ
ಅಂತ ಅವಳು ನಂಬಿರ್ತಾಳೆ. ಯಾವಾಗಲೂ ದೇವ್ರ ಪೂಜೆ ಮಾಡೋ ಅನಿತಾಗೆ ಯಾಕಿಷ್ಟು ಕಷ್ಟ, ಸಾವು ನೋವು? ಯಾರಿಗೆ ಆದರೂ ಹುಟ್ಟು ಸಾವು ಕಷ್ಟ ಸುಖ, ಒಳ್ಳೆಯವರು ದೇವ್ರ ಭಕ್ತೆ, ಇವನು ಕೆಟ್ಟವನು ಅಂತ ಹುಡುಕಿ ಬರೋಲ್ಲ. ಅದು ಸೈನ್ಸ್. ಹುಟ್ಟಿದವನು ಸಾಯಲೇಬೇಕು. ಅನಿತಾ ಸಾಯ್ತಾಳೆ ಅಂದರೆ ಅವಳು ನಂಬಿರೋ ದೇವ್ರನ್ನ, ಮೂಢನಂಬಿಕೆನ ಸಾಯಿಸ್ತಾಳೆ. ಆ ಫ್ರೈಡೇ ಅವಳು ಬಿದ್ದಾಗ ಬೇಡ ಅಂತಾಳೆ, ಆದರೆ ಅವ್ರ ಮಗ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಾನೆ, ಟ್ರೀಟ್ಮೆಂಟ್ ಕೊಡಿಸ್ತಾನೆ, ಅವಳು ಬದುಕ್ತಾಳೆ. ಎಲ್ಲ ಗೊತ್ತಿರೋದು ನನಗೆ ಅನ್ನೋ ಅನಿತಾಗೆ ಏನೂ ಗೊತ್ತಿಲ್ಲ. ಸಾವು ಸನಿಹ ಬಂದಾಗ ದೇವರು, ನಂಬಿಕೆ, ಹಣ, ಆಸ್ತಿ ಯಾವುದು ಬೇಡ, ಜೀವ ಉಳಿದ್ರೆ ಸಾಕು ಅಂತೀವಲ್ವ, ಹಾಗೆ. ಮನವನರಿಯದೆ ಮತ್ತೆಲ್ಲಿ ಹುಡುಕಿದರೇನು ಫಲ, ಕಾಯಕವ ನಂಬಿದರೆ ಸಿಗುವುದು ಪ್ರತಿಫಲ. ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅಂದರೆ ಇಲ್ಲಿ ರಾಜಣ್ಣ ಕುಡ್ತಾ ಇದ್ದ. ಎಷ್ಟು ಅಂದರೆ ಅವನು ತುಂಬ ವರ್ಷದಿಂದ ಕುಡ್ತಾನೆ. ಅವನು ಸತ್ತಿರೋದು ಆ ಕುಡಿತದಿಂದ. ಅವ್ನು ಮಾಡಿದ ಕೆಲಸ ಕುಡಿಯೋದು, ಆದರೆ ಅದ್ರ ರಿಸಲ್ಟ್ ಸಾವು. ಇನ್ನೂ ಅವಳ ಮಗ ತಾಯಿಗೆ ಅಡ್ಜಸ್ಟ್ ಆಗದೆ ಅವನು ಮನೆ ಬಿಟ್ಟು ಹೋಗ್ತಾನೆ. ಇಂದಿನ ಕರ್ಮದ ಫಲ ನಾಳೆ. ಇಲ್ಲಿ ನಾವು ಕೆಲಸ ಯಾವ್ದು ಚೂಸ್ ಮಾಡ್ತೀವಿ ಅದರ ರಿಸಲ್ಟ್ ನಾಳೆ ಸಿಗುತ್ತೆ. ನೀವು ಮರದ ಮೇಲೆ ಕೂತ್ಕೊಳ್ಳೋದ್ವರೆಗೂ ನಿಮ್ಮ ಕೆಲಸ, ನೀವು ಕೈ ಬಿಟ್ಟ ಮೇಲೆ ಕೆಳಗೆ ಬೀಳೋದು ಅದು ದೇವ್ರು ಮಾಡ್ತಾನೆ. ಅಂದರೆ ಇಲ್ಲಿ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಆಪೋಸಿಟ್ ರಿಯಾಕ್ಷನ್ ಅಷ್ಟೇ. ಇಲ್ಲಿ ಅನಿತಾ ಒಬ್ಬಳು ಅಂದರೆ ಒಬ್ಬರು ಪೇರೆಂಟ್ಸ್ ಮಕ್ಕಳಿಗೆ ಗೈಡ್ ಆಗಿರಬೇಕು ಅಷ್ಟೇ. ನಮಗೇನು ಮಕ್ಕಳು ಎಲ್ಲಿ ಇದು ಕೆಟ್ಟ ಚಟ ಹಿಡಿತಾರೆ, ಇಲ್ಲಾಂದರೆ ಅವ್ರಿಗೆ ಎಲ್ಲಿ ಹಾರ್ಮ್ ಆಗುತ್ತೆ ಅಂತ ಭಯದಲ್ಲಿ ನಾವು ಅವ್ರಿಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಎವ್ರಿ ಟೈಮ್ ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ರಿಗ್ರೆಟ್ ಆಗೋದು ಮಕ್ಕಳು. ಇಲ್ಲಿ ನಾವು ಎಲ್ಲ ಕೆಲಸನೂ ನಾವು ಹೇಳ್ದಂಗೆ ಮಾಡಿರ್ತಾರೆ, ಅದ್ರ ರಿಸಲ್ಟ್ನ ನಾವು ಅನುಭವಿಸಲ್ಲ, ಆದರೆ ಮಕ್ಕಳು ಅನುಭವಿಸ್ತಾರೆ. ಮಕ್ಕಳು ಚಾಕು ಕೊಡು ಅಂತ ಕೇಳಿದಾಗ ಕೊಡಿ, ಅದು ಕುಕ್ಕಿಂಗ್ ಯೂಸ್ ಮಾಡ್ತೀನಿ ಅಂದರೆ ಅಪೋಸ್ ಮಾಡ್ತೀನಿ ಅಂದರೆ ಇಲ್ಲಿ ನೆಗೆಟಿವ್ ಅನ್ನೋ ಭಯದಲ್ಲಿ ಪಾಸಿಟಿವ್ನು ನಾವು ಅಪೋಸ್ ಮಾಡ್ತಿದ್ದೀವಿ ಅನಿಸುತ್ತೆ. ಈ ಬಿಲೀವ್ ಸಿಸ್ಟಮ್ ಯಾಕೆ ಹೀಗಾಗಿದೆ ಅಲ್ವಾ? ಆಲೋಚನೆ ಮಾಡಿ. ನಾವು ಪೇರೆಂಟ್ಸ್ ಇಲ್ಲಿ ಮಾಡ್ತಿರೋ ತಪ್ಪೇನು ಅಂತ ತಿಳ್ಕೊಳ್ಳೋಣ. ಮನಸ್ಸು ಶುದ್ಧವಿಲ್ಲದಿರಲು ಏನು ಮಾಡಿದರೂ ಏನು ಫಲ? ಅಂದರೆ ಇಂಟ್ರೆಸ್ಟ್ ಇಲ್ಲದೆ ಯಾರೋ ಹೇಳಿದ್ರು, ತಂದೆ ತಾಯಿ ಗುರು ಅಂತ ನಾವು ಮಾಡೋಕ್ಕೆ ಹೋಗ್ತೀವಿ, ಆದರೆ ಅದರಲ್ಲಿ ಪ್ರೋಗ್ರೆಸ್ ರಿಸಲ್ಟ್ ಏನೂ ಬರಲ್ಲ. ಅವನು ಲೈಫ್ ಟೈಮ್ ಸಫರ್ ಮಾಡ್ತಿರ್ತಾನೆ ಅಷ್ಟೇ. ಇದೆ ಅಲ್ವಾ ಈ ನಂಬಿಕೆಯಿಂದಿರೋ ಸತ್ಯ. ಥಿಂಕ್ ಮಾಡಿ. ನೀವು ನಿಮ್ಮ ಜೀವನದ ಮಿತ್ರ ಆಗ್ತೀರಾ, ಇಲ್ಲಾಂದರೆ ಶತ್ರು ಆಗ್ತೀರಾ, ನಿಮ್ಮ ಕೈಲಿದೆ. ಮತ್ತೆ ಸಿಗೋಣ ಮತ್ತೊಂದು ಮನಸ್ಸಿನ ಜೊತೆ.